ಎಲ್ಲ ಜನರಿಗೂ ನಮ್ಮೂರು ಸರ್ಕಾರದ ಖಜಾನೆಗೆ ಕಾಮಧೇನು. ಸಮಸ್ಯೆಗಳಿಗೆ ಕೊನೆಮೊನೆ ಇಲ್ಲ, ಜನರ ಗೋಳು ಮಾತ್ರ ಕೇಳೋರಿಲ್ಲ. ಮಹಾನಗರಿಯ ಸಂಕಷ್ಟಗಳ ಸರಮಾಲೆ, ಪ್ರತಿ ವಾರ್ಡ್ನ ಅಸಲಿ ಚಿತ್ರಣ. ಬೆಂಗಳೂರು ವಾಯ್ಸ್, ರಾಜಧಾನಿ ಜನಮನ. ಬೆಂಗಳೂರಿನ ಹೊಸಕೆರೆಹಳ್ಳಿ ವಾರ್ಡ್ನಲ್ಲಿ ಸಮಸ್ಯೆಗಳ ಆಗರ. ಒಂದ್ ಕಡೆ ರಸ್ತೆ ಗುಂಡಿ ಅಧ್ವಾನ, ಮತ್ತೊಂದು ಕಡೆ ಕೆರೆ ನಿರ್ವಹಣೆ ಇಲ್ಲದೆ ಸಮಸ್ಯೆ. ಬಸ್ ನಿಲ್ದಾಣದ ಸ್ಥಳದಲ್ಲೇ ಕಸ ವಿಂಗಡಣೆಯಿಂದ ಸಮಸ್ಯೆ. ನೂರಾರು ಸಮಸ್ಯೆಗಳು ಹೊಸಕೆರೆಹಳ್ಳಿ ವಾರ್ಡ್ನಲ್ಲಿ ಕಾಣಿಸ್ತಾ ಇದೆ. ರಸ್ತೆ ಗುಂಡಿ ಅಧ್ವಾನ, ಅಲ್ಲಿ ಹೋಗೋದಿಕ್ಕೆ ಆಗದಂತಹ ಪರಿಸ್ಥಿತಿ ರಸ್ತೆಗಳಲ್ಲಿ ಇದ್ರೆ, ಮತ್ತೊಂದು ಕಡೆ ಬಸ್ ನಿಲ್ದಾಣದ ಸ್ಥಳದಲ್ಲೇ ಕಸ ವಿಂಗಡಣೆ ಮಾಡುವಂತಹದ್ದು. ಕೆರೆಗಂತೂ ನಿರ್ವಹಣೆನೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ. ರಸ್ತೆ ಮಧ್ಯೆ ನಿಲ್ತಾ ಇದೆ ಕಸದ ವಾಹನಗಳು. ರಸ್ತೆಗಳು ಹಾಳಾಗಿವೆ. ವಾಹನ ಸವಾರರು ಪ್ರತಿನಿತ್ಯ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಬೆಂಗಳೂರು ವಾಯ್ಸ್ನಲ್ಲಿ ಹೊಸಕೆರೆಹಳ್ಳಿಯ ಸಮಸ್ಯೆಯ ಅನಾವರಣವನ್ನ ನಾವು ಮಾಡ್ತಾ ಇದ್ದೀವಿ. ಏನೇನು ಸಮಸ್ಯೆಗಳಿದೆ ಅನ್ನುವಂತಹ ಚಿತ್ರಣವನ್ನ ನೀವು ಗಮನಿಸಬಹುದು. ಮುಖ್ಯ ರಸ್ತೆ ಹೇಗಿದೆ ಅನ್ನೋದನ್ನ ಕೂಡ ಗಮನಿಸಿ. ಹಾಗೇನೆ ಆ ರೋಡ್ ಅಲ್ಲಿ ಎಷ್ಟು ಗುಂಡಿಗಳಿದೆ, ಅಲ್ಲಿ ರೋಡಾ ಅಥವಾ ಅಲ್ಲಿ ಗುಂಡಿನ ಅನ್ನೋದನ್ನ ನೋಡುವಂತಹ ಪರಿಸ್ಥಿತಿ. ಕಾರಣ ಅಲ್ಲಿ ಡಾಂಬಾರೇ ಇಲ್ಲದಂತಹ ಬರೀ ಗುಂಡಿಗಳೇ ಇರುವಂತಹ ರೋಡ್ ಅನ್ನ ನೀವು ನೋಡಬಹುದು. ಜೊತೆಗೆ ಈಗಾಗಲೇ ಬಸ್ ನಿಲ್ದಾಣದ ಪರಿಸ್ಥಿತಿಯನ್ನ ಕೂಡ ನೀವು ನೋಡ್ತಾ ಹೋಗ್ಬೋದು. ಹೊಸಕೆರೆಹಳ್ಳಿಯ ವಾರ್ಡ್ನಲ್ಲಿ ಸಮಸ್ಯೆ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಹಂಸ ಪ್ರತ್ಯಕ್ಷ ಮಾಹಿತಿ ಕೊಟ್ಟಿದ್ದಾರೆ, ನೋಡೋಣ. ಬೆಂಗಳೂರು ವಾಯ್ಸ್ನಲ್ಲಿ ಇವತ್ತು ನಾನು ಹೊಸಕೆರೆಹಳ್ಳಿಯ ಒಂದು ಸಮಸ್ಯೆಯನ್ನ ತೋರಿಸೋದಕ್ಕೆ ಮುಂದಾಗಿದ್ದೀನಿ. ಹೊಸಕೆರೆಹಳ್ಳಿ ವಾರ್ಡ್, ಪದ್ಮನಾಭ ನಗರದ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ 161 ಇದೆ. ಸೊ ಈಗ ನಾನು ಹೊಸಕೆರೆಹಳ್ಳಿಯ ಒಂದು ಸರ್ಕಲ್ ನಲ್ಲಿನೇ ಇದ್ದೀನಿ. ಇಲ್ಲಿ ನೀವು ನೋಡ್ತಿರಬಹುದು, ಈ ಒಂದು ಹೊಸಕೆರೆಹಳ್ಳಿ ಮೊದಲಿಂದನೂ ಕೂಡ ಒಂದಲ್ಲ ಒಂದು ಇಶ್ಯೂಸ್ಗೆ ಸುದ್ದಿ ಆಗ್ತಾನೆ ಇರುತ್ತೆ. ಈಗಲೂ ಕೂಡ ಅಷ್ಟೇ, ಒಂದು ಕೆರೆಯ ಸಮಸ್ಯೆ ಏನಿದೆ ಇಲ್ಲಿ ಹೊಸಕೆರೆಹಳ್ಳಿ, ಅದನ್ನ ಸರಿಯಾಗಿ ಒಂದು ನಿರ್ವಹಣೆ ಮಾಡದೆ ಇಲ್ಲಿನ ಜನರಿಗೆ ಒಂದು ಸಮಸ್ಯೆ ಉಂಟಾಗ್ತಿರುವಂತದ್ದು. ಹಾಗಾದ್ರೆ ಇಲ್ಲಿ ಅನೇಕ ಸ್ಥಳೀಯರಿದ್ದಾರೆ, ಅವರನ್ನೇ ನಾನು ಮಾತನಾಡಿಸ್ತೀನಿ. ಅವರು ಇದ್ರ ಬಗ್ಗೆ ಏನ್ ಹೇಳ್ತಾರೆ, ಅವರು ಏನೆಲ್ಲ ಒಂದು ಸಮಸ್ಯೆಯನ್ನ ಎದುರಿಸ್ತಿದ್ದಾರೆ ದಿನನಿತ್ಯ ಅನ್ನುವಂಥದ್ದನ್ನ. ಸರ್ ನಮಸ್ತೆ. ಸರ್, ಈಗ ಏನು ಪ್ರಾಬ್ಲಮ್ ನೀವು ಫೇಸ್ ಮಾಡ್ತಿದ್ದೀರಾ ಸರ್? ಮೇಡಮ್, ಇಲ್ಲಿ ಮುಂಚೆ 43C ಬಸ್ ಸ್ಟಾಪ್ ಇತ್ತು. ಈಗ ಬಸ್ ಕೊರೋನಾ ಟೈಮಿಂದ ಬಸ್ ನಿಲ್ಲಿಸ್ಬಿಟ್ರು. ಕೆರೆಕೋಡಿ ಸರ್ಕಲ್ ಇದು. ಇವಾಗ ಕಸದ ಗಾಡಿಗಳೆಲ್ಲ ನಿಲ್ಲಿಸ್ಬಿಟ್ಟವ್ರೆ. ಕೆರೆ ಒಳಗಡೆ ಗಲೀಜ್ ನೀರೆಲ್ಲ, ಸ್ಯಾನಿಟರಿ ನೀರೆಲ್ಲ ನಿಂತ್ಕೊಂಡ್ಬಿಟ್ಟೈತೆ. ಅಭಿವೃದ್ಧಿ ಮಾಡ್ತೀವಿ ಅಂತ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟವ್ರೆ. ಏನಾಗಿದೆ ಅಂದ್ರೆ, ಸಂಜೆ ಟೈಮು ಬೆಳಗ್ಗೆ ಟೈಮು ಫುಲ್ಲು ಟ್ರಾಫಿಕ್ ಜಾಮ್ ಆಗೋಯ್ತದೆ. ಕಸದ ಗಾಡಿಗಳೆಲ್ಲ ಅಡ್ಡ ಆಗ್ಬಿಡ್ತವೆ. ಜನಕ್ಕೆ ತುಂಬಾ ಸೊಳ್ಳೆಗಳೆಲ್ಲ ಜಾಸ್ತಿಯಾಗಿ ಆರೋಗ್ಯದ್ದು ತುಂಬಾ ತೊಂದರೆ ಬರ್ತಾ ಇದೆ. ಇಲ್ಲಿ ದಯವಿಟ್ಟು ಇದನ್ನೆಲ್ಲ ನೋಡಿ ಸ್ವಲ್ಪ ಸಾಕರಿಸಬೇಕು. ಇಲ್ಲಿ ವಿರೋಧ ಪಕ್ಷದ ನಾಯಕರು ಅಶೋಕ್ ಅಂತವ್ರೆ ಅವರೇ ಅಂಥದ್ರು ಈ ಸಮಸ್ಯೆಗಳು ಬಗೆಹರಿತಾ ಇಲ್ಲ. ಜನಗಳಿಗೆ ಪರ್ಸೆಂಟೇಜ್ ಇಲ್ಲಿ ಡೆಂಗ್ಯೂ ಜ್ವರ ಬರ್ತಾ ಇರೋದು ಹೊಸಕೆರೆಹಳ್ಳಿ ಈ ಕೆರೆ ಸಮಸ್ಯೆಯಿಂದವ. ರೋಡು ಕೆರೆಗಳ ಬೇಗ ಡೆವಲಪ್ ಮಾಡಬೇಕು. ಡೆವಲಪ್ ಮಾಡಿದಷ್ಟು ನಮ್ಗೆ ಅನುಕೂಲ. ಇಲ್ಲ ಅಂದ್ರೆ ನಾವು ಸ್ಲಮ್ ಅಲ್ಲಿ ಇದ್ದೀವೇನೋ ಅಂತ ಅನ್ನಿಸ್ತಾ ಇದೆ. ಆ ತರ ವಾತಾವರಣ ಇದೆ ಇಲ್ಲಿ. ಇದು ಆಕ್ಚುಲಿ ಇದು ಕೆರೆ ಒತ್ತುವರಿ ಅಂತ ತೆರವುಗೊಳಿಸಿದ್ರು. ಇಲ್ಲಿ 43C ಬಸ್ ಸ್ಟ್ಯಾಂಡ್ ಇತ್ತು ಫಸ್ಟ್ ಮೊದಲಿಗೆ. ಇದನ್ನ ಕೆರೆಕೋಡಿ ಬಸ್ ನಿಲ್ದಾಣ ಅಂತ ಮಾಡಿದ್ರು ನಮ್ಮ ಸ್ನೇಹಿತರು ಹೇಳಿದಾಗೆ. ಈಗ ಅದನ್ನ ಕಸ ವಿಲೇವಾರಿ ಮಾಡುವಂತ ಜಾಗ ಮಾಡಿ ಇಲ್ಲಿ ನಮಗೆ ಸಿಕ್ಕಾಪಟ್ಟೆ ಇಲ್ಲಿ ಸ್ಕೂಲ್ ಇದೆ. ಇಲ್ಲೇ ಶಾರದಾ ಸ್ಕೂಲ್ ಅಂತ ಒಂದು ಸ್ಕೂಲ್ ಇದೆ. ಬೆಳಿಗ್ಗೆ ಹೊತ್ತು ಮಕ್ಕಳು ಓಡಾಡಕ್ ಆಗ್ತಾ ಇಲ್ಲ. ವೆಹಿಕಲ್, ಆಮೇಲೆ ಶುದ್ಧ ತಿಂಡಿ ಆಹಾರಗಳಿದೆ. ಇಲ್ಲಿ ಅಕ್ಕಪಕ್ಕ ಎಲ್ಲ ಹೋಟ್ಲುಗಳು, ರೆಸ್ಟೋರೆಂಟ್ಸ್ ಇರೋದ್ರಿಂದ, ಬೇಕರಿ ಇದೆ. ಅದರಿಂದ ಇದರಿಂದ ಈ ಫೌಲ್ ಸ್ಮೆಲ್ಲಿಂದ ಆಗಲಿ ಅಥವಾ ಮತ್ತೆ ಬೇರೆ ಇದರಿಂದ ಆಗಲಿ ಇಲ್ಲಿ ಹೈಜೆನಿಕ್ ಪ್ರಾಬ್ಲಮ್ ಆಗುವಂತ ಸೂಚನೆಗಳಿದೆ. ಹೇಳಿ, ಯಾಕೆ ಈ ಹೊಸಕೆರೆಹಳ್ಳಿ ಅಂದ್ರೆ ಇಷ್ಟೊಂದು ನಿರ್ಲಕ್ಷ್ಯ? ನಮ್ಮ ಸ್ನೇಹಿತರು ಹೇಳ್ದಂಗೆ ಸಮಸ್ಯೆಗಳು ಕೆರೆದು ಮತ್ತೆ ಬಸ್ ಸ್ಟಾಪ್ದು ಎಲ್ಲ ಸಮಸ್ಯೆ ಇದೆ. ಅದೇ ರೀತಿ ಇಲ್ಲಿ ನಾವು ನೋಡಕ್ ಹೋದ್ರೆ BWSSB ಲೈನ್ ಏನ್ ಮಾಡಿದ್ರು, ಇವತ್ತು 3 ಇಂಚು 4 ಇಂಚು ಲೈನ್ ಹಾಕಿದ್ದಾರೆ. ಅದರಿಂದನೇ ಎಲ್ಲ ಕಡೆ ನಮಗೆ ನೀರಿನ ತೊಂದರೆ ಆಗ್ತಾ ಇದೆ, ಸ್ಯಾನಿಟರಿ ತೊಂದರೆ ಆಗ್ತಾ ಇದೆ. ನೀವು ರಿಂಗ್ ರೋಡ್ ಹೋಗಿ ನೋಡಿದ್ರೆ, ನೀವು ರಿಂಗ್ ರೋಡ್ ಅಲ್ಲಿ ಸಿಂಗಲ್ ಬ್ರಿಡ್ಜ್ ಮಾಡಿದ್ದಾರೆ. ಹೊಸಕೆರೆಹಳ್ಳಿಗೆ ಒಂದು ಮುಖ್ಯ ರಸ್ತೆನೇ ಇಲ್ಲ, ಒಳಗಡೆ ಬರೋದಕ್ಕೆ ಒಂದು ಮುಖ್ಯ ರಸ್ತೆನೇ ಇಲ್ಲ. ಮತ್ತೆ ಅದೇ ರಿಂಗ್ ರಸ್ತೆಯಲ್ಲಿ ನೋಡಿದ್ರೆ ಪಾಪ ಬಸ್ ಸ್ಟಾಪ್, ಇಲ್ಲಿ ಬಸ್ ಸ್ಟಾಪ್ ಇದೆ. ಅಲ್ಲಿ ನಾಯಂಡಹಳ್ಳಿ ಈ ಕಡೆ ಲಿಂಕ್ ಆಗ್ತಕ್ಕಂಥ, ವಿಜಯನಗರ ಲಿಂಕ್ ಆಗ್ತಕ್ಕಂಥ ಬಸ್ ಸ್ಟಾಪ್. ಆ ಬಸ್ ಸ್ಟಾಪ್ ಮಾಡೋದಕ್ಕೆ 2 ವರ್ಷದಿಂದ ಶಾಸಕರ ಗೆಳೆಯರೇ ಒಬ್ರು ಅಲ್ಲಿ ಹೊಡೆದಾಕ್ಬಿಟ್ಟಿದ್ದಾರೆ. ಬಸ್ ಸ್ಟಾಪ್ ಇದ್ದಿದ್ದು ಬಸ್ ಸ್ಟಾಪ್ ನ ಮಾಡೋದಕ್ಕೆ ಅವತ್ತಿಂದ ರಿಕ್ವೆಸ್ಟ್ ಮಾಡಿದ್ರು, ಇವತ್ತರೆಗೂ ಬಸ್ ಸ್ಟಾಪ್ ಮಾಡ್ತಾ ಇಲ್ಲ. ಒಂದು ಜಾಗದಲ್ಲಿ ಈ ತರ ಆಗ್ತದೆ ಅಂದ್ರೆ ಇದು ಫಸ್ಟ್ ಟೈಮ್ ಅಲ್ಲ ಕಂಪ್ಲೇಂಟ್. ಇಲ್ಲಿಂದ ಅಲ್ಲಾಯ್ತು, ಅಲ್ಲಿಂದ ಮೇನ್ ರೋಡ್ ಅಲ್ಲಾಯ್ತು. ಮೇನ್ ರೋಡ್ ಅಲ್ಲಿ ಫುಟ್ಪಾತ್ಗಳಿಲ್ಲ. ಇವಾಗ ಸುಮಾರು ವರ್ಷಗಳಿಂದ ಇದೇ ತರ ಕಂಪ್ಲೇಂಟ್ಗಳು ಬರ್ತಾ ಇದೆ. ಇವತ್ತವರೆಗೂ ಯಾರು ಬಂದು ಏನು ಕ್ಲಾರಿಟಿ ಕೊಟ್ಟಿದ್ದಿಲ್ಲ. ಅವ್ರು ಬಂದು ನಿಂತ್ಕೊಳ್ಳೋದಿಲ್ಲ ಜನಗಳ ಮಧ್ಯೆ. ಈ ಸಮಸ್ಯೆಗಳಿಗೆ ಪರಿಹಾರ ಬೇಗ ಕೊಡಿ ಅಂತ ಕೇಳಿದ್ರೆ ನಿಮ್ಗಳ ಪರಿಹಾರ ನೀವೇ ಮಾಡ್ಕೊಳ್ಳಿ ಅಂತ ಆನ್ಸರ್ಗಳು ಕೊಡ್ತಾ ಇದ್ದಾರೆ.
ಇದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ನೀವು ಅವ್ರ ಮಂದಟ್ ಮಾಡಿ ಅವ್ರಿಗೆ ತಿಳಿಸ್ಕೊಡ್ಬೇಕಾಗಿದೆ. ನೀವು ಅನೇಕ ಹೋರಾಟ ಕೂಡ ಮಾಡಿದ್ದೀರಿ, ಇಲ್ಲಿ ಕಸ ಸಮಸ್ಯೆ ತುಂಬಾ ಇದೆ. ಇದು ಆನ್ ಗೋಯಿಂಗ್ ಪ್ರಾಬ್ಲಮ್ ಮೇಡಮ್, ಮೆನಿ ಇಯರ್ಸ್ ಇಂದ ಆಗ್ತಾನೆ ಇದೆ. ಅವ್ರಿಗೆ ಬರೀ ನಮ್ದು ವೋಟ್ ಬೇಕು, ನಮ್ದು ವಾಯ್ಸ್ ಏನಿದ್ರು ಮ್ಯಾಟರ್ ಆಗೋದೇ ಇಲ್ಲ. ಅನ್ವಾಂಟೆಡ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ, ನಾವು ಕೇಳಲೇ ಇಲ್ಲ. ಇಲ್ಲಿ ರೋಡ್ ಫಿಕ್ಸ್ ಮಾಡ್ಕೊಡಿ, ತುಂಬಾ ಜನಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಕೇಳಿದ್ವಿ. ರೋಡ್ ಕಡೆ ಯಾರು ಗಮನನೂ ಕೊಡ್ತಾ ಇಲ್ಲ. ನೀವಿಲ್ಲಿ ನೋಡ್ತಾ ಇರೋದಂಗೆ ರಾಜಕಾಲುವೆ, ಅದು ರಾಜಕಾಲುವೆ ಮೇಲೆ ಏನು ಕಟ್ಟಬಾರ್ದು ಅಂತ ಸುಪ್ರೀಂ ಕೋರ್ಟ್ ಇಂದ ಆರ್ಡರ್ ಬಂದಿದೆ. ಏನ್ ಕಟ್ತಾ ಇದ್ದಾರೆ ಇಲ್ಲಿ ರಾಜಕಾಲುವೆ ಮೇಲೆ? ವಿ ಡಿಡ್ಂಟ್ ಆಸ್ಕ್ ಫಾರ್ ದಟ್. ಅವರೇ ಫುಲ್ ದೇ ಟೇಕ್ ದೇರ್ ಓನ್ ಡೆಸಿಷನ್ಸ್. ನಮ್ಮ ಪದ್ಮನಾಭನಗರ ಕ್ಷೇತ್ರದಲ್ಲಿ ಹೊಸಕೆರೆನ ಲೆಕ್ಕ ಹಾಕೊಂಡ್ರೆ ಇವತ್ತು ಜೀರೋ. ಹೊಸಕೆರೆ ಸುತ್ತ ಪ್ರತಿಯೊಂದು ರೋಡು ಕೂಡ ಅಲ್ಲೋಲ ಕಲ್ಲೋಲ ಆಗಿದೆ. ಆ ಕಡೆ ಅರ್ಧ ಕೆರೆನ ಮಣ್ಣೆತ್ತುತ್ತಾರೆ, ಈ ಕಡೆ ಅರ್ಧ ಕೆರೆನ ಮುಚ್ಕೊಂಡು ಬರ್ತಾರೆ. ಯಾರಿಗ ಅನುಕೂಲ ಆಗ್ತಾ ಇದೆ? ಇಲ್ಲಿ ಖಾತೆದಾರರಿಗೆ ಅನುಕೂಲ ಆಗ್ತಾ ಇದೆ. ಬೇರೆ ಜಾಗ ತಗೊಂಡು ಮನೆ ಕಟ್ಕೊಂಡು ಬರ್ತಾ ಇರೋರಿಗೆ ಅನಾನುಕೂಲ ಆಗ್ತಾ ಇದೆ. ಇದಿಷ್ಟು ಇಲ್ಲಿನ ಒಂದು ಸ್ಥಳೀಯರು ಹೇಳುವಂತಹ ಮಾತುಗಳು. ಒಟ್ಟಿನಲ್ಲಿ ಏನು ಹೊಸಕೆರೆಹಳ್ಳಿ ವಾರ್ಡ್ ಅನ್ನ ಕಂಪ್ಲೀಟ್ ಆಗಿ ಇಲ್ಲಿ ಸ್ಥಳೀಯ ಶಾಸಕರಿರ್ಬಹುದು, ಸಂಸದರಿರ್ಬಹುದು, ಅಧಿಕಾರಿಗಳಿರ್ಬಹುದು, ಎಲ್ಲರೂ ಕೂಡ ನಿರ್ಲಕ್ಷ್ಯ ಮಾಡಿದ್ದಾರೆ. ಹೀಗಾಗಿ ನಾವು ದಿನನಿತ್ಯ ಒಂದಲ್ಲ ಎರಡಲ್ಲ ಅನೇಕ ಸಮಸ್ಯೆಗಳನ್ನ ಎದುರಿಸಿದೀವಿ ಅಂತ ಹೇಳ್ತಿದ್ದಾರೆ. ಇದು ಇವತ್ತಿನ ಬೆಂಗಳೂರು ವಾಯ್ಸ್ ಆಗಿತ್ತು. ಮುಂದಿನ ಬೆಂಗಳೂರು ವಾಯ್ಸ್ ನಲ್ಲಿ ಮತ್ತೊಂದು ವಾರ್ಡ್ನ ಸಮಸ್ಯೆಯನ್ನ ನಿಮ್ಗೆ ತೋರಿಸ್ತೀನಿ. ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆ ಹಂಸಶ್ಯಾಮಲ, ನ್ಯೂಸ್ 18 ಬೆಂಗಳೂರು. ಹೊಸಕೆರೆಹಳ್ಳಿ ವಾರ್ಡ್ನಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಅನ್ನೋದನ್ನ ನಾವು ಈಗಾಗಲೇ ನೋಡಿದ್ವಿ. ಈಗಾಗಲೇ ಸಾಕಷ್ಟು ಜನ ಮಾತನಾಡಿದ್ರು. ಅಲ್ಲಿ ರೋಡ್ನ ಸಮಸ್ಯೆ ಇದೆ, ಕಸೆ ನಿರ್ವಹಣೆಯ ವಿಚಾರದಲ್ಲಿ ಕೂಡ ಬಹಳ ನಿರ್ಲಕ್ಷ್ಯ ಮಾಡಲಾಗ್ತಾ ಇದೆ. ಇನ್ನೊಂದು ಕಡೆ ರಾಜಕಾಲುವೆ ಅಲ್ಲಿ ಒತ್ತುವರಿ ಮಾಡಿರುವಂಥದ್ದು, ಅದರ ಮೇಲಿನ ನಿರ್ಮಾಣ ಆಗಿರುವಂತಹ ವಿಚಾರ, ಕೆರೆಯನ್ನ ನಿರ್ವಹಣೆ ಮಾಡಿಲ್ಲ ಸರಿಯಾಗಿ ಅನ್ನುವಂತಹ ವಿಚಾರವನ್ನ ಕೂಡ ಈಗಾಗಲೇ ಹೇಳ್ತಾ ಇದ್ರು. ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ? ಮತ ಕೇಳೋದಕ್ಕೆ ಮಾತ್ರ ಬರ್ತಾರೆ, ಆ ನಂತರ ನಾವು ಎಷ್ಟೇ ಬಾರಿ ಪ್ರಯತ್ನ ಪಟ್ಟರೂ ಕೂಡ ಅವ್ರ ಕಾಂಟ್ಯಾಕ್ಟ್ ಸಿಗಲ್ಲ, ಜೊತೆಗೆ ರೋಡ್ಗಳು ರಿಪೇರಿ ಆಗ್ತಾ ಇಲ್ಲ, ತುಂಬಾ ಸಲ ಹೇಳಿದ್ವಿ ಅನ್ನುವಂತಹ ಮಾತನ್ನು ಕೂಡ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ರು. ಇಷ್ಟು ಸಲ ನಾವು ಮನವಿ ಮಾಡಿಕೊಂಡ್ರು ಕೂಡ ಸಮಸ್ಯೆಗೆ ಪರಿಹಾರನೇ ಸಿಕ್ಕಿಲ್ಲ. ಬಸ್ ನಿಲ್ದಾಣದ ಸ್ಥಳದಲ್ಲೇ ಕಸ ವಿಂಗಡಣೆಯನ್ನ ಮಾಡಲಾಗುತ್ತೆ, ರಸ್ತೆ ಮಧ್ಯೆನೇ ನಿಲ್ತಾ ಇದೆ ಕಸದ ವಾಹನಗಳು, ನೂರಾರು ಸಮಸ್ಯೆಗಳಿಗೆ ಅದು ಕಾರಣ ಆಗ್ತಾ ಇದೆ. ಈಗಾಗಲೇ ಕೆರೆ ನಿರ್ವಹಣೆ ಇಲ್ಲ, ಇದರಿಂದಾಗಿ ಕೂಡ ನೂರಾರು ಸಮಸ್ಯೆಗಳು ಉಂಟಾಗ್ತಾ ಇದೆ ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಮಾತನಾಡಿದ್ದನ್ನ ನಾವು ಗಮನಿಸಿದ್ವಿ. ಇದು ಇವತ್ತು ನಿನ್ನೆ ಅದ್ದ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಕೂಡ ಅಲ್ಲ. ಯಾಕಂತ ಹೇಳಿದ್ರೆ ಹಲವು ವರ್ಷಗಳಿಂದಲೂ ಇಂತಹ ಸಮಸ್ಯೆ ಇದೆ ಅನ್ನೋದನ್ನ ಅಲ್ಲಿನ ಸ್ಥಳೀಯರೇ ಈಗಾಗಲೇ ಹೇಳಿದ್ದನ್ನು ನಾವು ಗಮನಿಸಬಹುದು. ಹಾಗಾದ್ರೆ ಎಲೆಕ್ಷನ್ ಬರುವಂತಹ ಸಂದರ್ಭದಲ್ಲಿ ಮಾತ್ರ ವೋಟ್ ಕೇಳೋದಕ್ಕೆ ಬರುವಂತಹ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಾಗುತ್ತೆ, ಜನಪ್ರತಿನಿಧಿಗಳು ನೋಡಬೇಕಾಗತ್ತೆ.